10ನೇ ತರಗತಿಯ ವಿಜ್ಞಾನದ ಅಧ್ಯಾಯ 3 ಲೋಹಗಳು ಮತ್ತು ಅಲೋಹಗಳು. ಈ ಪಾಠದ ಮೇಲೆ ಕೆಲವು ಅನ್ವಯಿಕ ಪ್ರಶ್ನೆಗಳನ್ನು ನೋಡೋಣ. ಪ್ರಸ್ತುತಿ ರಾಜು ಭೂಶೆಟ್ಟಿ. ಮೊದಲೇ ಪ್ರಶ್ನೆ ಹೀಗಿದೆ. ಇಲ್ಲಿ 4 ಸಂಯುಕ್ತಗಳನ್ನು ಕೊಡಲಾಗಿದ್ದು ಇವುಗಳಲ್ಲಿ ಯಾವುದು ಅಯಾನಿಕ್ ಸಂಯುಕ್ತವಾಗಿಲ್ಲ ಎಂಬುದನ್ನು ಗುರುತಿಸುವುದು. ಆ ಸಂಯುಕ್ತಗಳು ಯಾವುವು ಅಂತಂದರೆ, ಫಸ್ಟ್ ಒನ್ನು KCl ಅಂತಿದೆ, ಸೆಕೆಂಡ್ ಒನ್ HCl ಆ್ಯಂಡ್ ಥರ್ಡ್ ಒನ್ ಈಸ್ CCl4 ಅಂದರೆ ಕಾರ್ಬನ್ ಟೆಟ್ರಾಕ್ಲೋರೈಡ್, ಫೋರ್ತ್ ಒನ್ ಈಸ್ NaCl. ಇವುಗಳಲ್ಲಿ 4ರಲ್ಲಿ ಯಾವುದು ಅಯಾನಿಕ ಸಂಯುಕ್ತವಾಗಿಲ್ಲ ಎಂಬುದನ್ನು ಗುರುತಿಸಬೇಕಾಗಿದೆ. ಇದನ್ನು ಗುರುತಿಸಬೇಕು ಅಂದರೆ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಫಸ್ಟ್ KCl ಅಂತಿದೆ. ಸೊ ಇದನ್ನು ನಾವು ನೋಡಿದ್ವಿ ಅಂದರೆ ಕೆದ್ದು ಪರಮಾಣು ಸಂಖ್ಯೆ 19, ಕೆ ಪರಮಾಣು ಸಂಖ್ಯೆ 19, ಅದರ ಎಲೆಕ್ಟ್ರಾನಿಕ್ ವಿನ್ಯಾಸ 2881 ಅಂತ ಹೇಳ್ತೀವಿ. ನಂತರ Clದ್ದು ಪರಮಾಣು ಸಂಖ್ಯೆ ನಮ್ಗೆ ಗೊತ್ತು, ಇಟ್ ಈಸ್ 17, ಅದರ ಎಲೆಕ್ಟ್ರಾನಿಕ್ ವಿನ್ಯಾಸ 2 + 8 10, 10 + 7 17. ಸೊ ಇಲ್ಲಿ ಏನಾಗಿದೆ ಅಂತಂದರೆ, ಕೆ ಏನಿದೆ ಇದರ ಹೊರಕವಚದಲ್ಲಿರುವಂಥ ಒಂದು ಎಲೆಕ್ಟ್ರಾನನ್ನು ಬಿಟ್ಕೊಡುತ್ತೆ. ಆಗ ಎಲೆಕ್ಟ್ರಾನ್ ಬಿಟ್ಕೊಟ್ಟು ಅದು ಧನಾವೇಶವನ್ನು ಹೊಂದತ್ತೆ K+. ಕ್ಲೋರಿನ್ ಏನಿದೆಯಲ್ಲ Cl, ಈ ಒಂದು ಎಲೆಕ್ಟ್ರಾನನ್ನು ಕೆದಿಂದ ಒಂದು ಎಲೆಕ್ಟ್ರಾನನ್ನು ಪಡೆದುಕೊಳ್ಳುತ್ತೆ. ಹೀಗಾಗಿ ಅದು Cl- ಆಗತ್ತೆ ಅಂತ ಹೇಳ್ತೀವಿ. ಸೊ ಇಲ್ಲೇನಾಯಿತು ಅಂದರೆ K+ ಮತ್ತು Cl- ಎರಡರ ನಡುವೆ ಒಂದು ಆಕರ್ಷಣೆ ಉಂಟಾಗಿ ಇಲ್ಲಿ ಅಯಾನಿಕ್ ಬಂಧ ಉಂಟಾಗುತ್ತದೆ ಎಂದು ಹೇಳುತ್ತೇವೆ. ಅಂದರೆ ನಮಗೆ ಒಂದು ಗೊತ್ತಿರಬೇಕು ಏನು ಅಂತಂದರೆ, ಅಯಾನಿಕ್ ಬಂಧದಲ್ಲಿ ಯಾವಾಗಲೂ ಕೂಡ ಒಂದು ಲೋಹವಾಗಿರುತ್ತೆ ಅಂತ ಹೇಳ್ತೀವಿ, ಇನ್ನೊಂದು ಅಲೋಹವಾಗಿರುತ್ತೆ ಅಂತೇಳಿ ಹೇಳ್ತೀವಿ. ಸೊ ಇಲ್ಲಿ ನಾವು ನೋಡಿದ್ವಿ ಅಂತಂದರೆ ಕೆ ಏನಿದೆಯಲ್ಲ ಇದು ಲೋಹ ಆಗಿದೆ. ಲೋಹದ ಪರಮಾಣು ಎಲೆಕ್ಟ್ರಾನುಗಳನ್ನು ಬಿಟ್ಟುಕೊಡುತ್ತೆ. ಆದರೆ ಅಲೋಹಗಳು ಏನು ಮಾಡುತ್ತೆ ಅಂದರೆ ನಮ್ಗೆ ಗೊತ್ತಿದೆ, ಅವು ಎಲೆಕ್ಟ್ರಾನ್ಗಳನ್ನು ಪಡೆದುಕೊಳ್ಳುತ್ತೆ ಅಂತೇಳಿ ಹೇಳ್ತೀವಿ. ಸೊ Cl ಏನಿದೆ ಅಂತಂದರೆ ಇಲ್ಲಿ ಅಲೋಹವಾಗಿದೆ. ಲೋಹ ಮತ್ತು ಅಲೋಹಗಳ ನಡುವೆ ಏನಾಗತ್ತೆ ಅಂದರೆ ಯಾವಾಗಲೂ ಅಯಾನಿಕ್ ಬಂಧ ಉಂಟಾಗತ್ತೆ. ಆ ಅಯಾನಿಕ್ ಬಂಧದಿಂದ ಕೂಡಿರುವಂತಹ ಸಂಯುಕ್ತಗಳನ್ನೇ ನಾವು ಅಯಾನಿಕ್ ಸಂಯುಕ್ತಗಳು ಎಂದು ಕರೆಯುತ್ತೇವೆ. ಹೀಗಾಗಿ ಸೊ KCl ಕೂಡ ಏನು ಅಂತಂದರೆ ಇದೊಂದು ಅಯಾನಿಕ್ ಸಂಯುಕ್ತವಾಗಿದೆ ಅಂತ ಹೇಳ್ತೀವಿ. 4ನೇ ಉದಾಹರಣೆ ನೋಡಿದ್ವಿ ಅಂದರೆ ಇದೇ ರೀತಿ NaCl. ಇಲ್ಲಿ ಕೂಡ Na ಸೋಡಿಯಂ ಪರಮಾಣು ಸಂಖ್ಯೆ 11, ಇದರ ಎಲೆಕ್ಟ್ರಾನ್ ವಿನ್ಯಾಸ 2 + 8 10 + 1 11, ಕ್ಲೋರಿನ್ 17 2 + 8 10 + 7 17. ಸೊ ಇಲ್ಲೇನಾಗುತ್ತೆ ಅಂದರೆ ಸೋಡಿಯಂ ಒಂದು ಎಲೆಕ್ಟ್ರಾನನ್ನು ಬಿಟ್ಟುಕೊಡತ್ತೆ. ಹೀಗಾಗಿ ಅದು ಧನ ಆವೇಶವನ್ನು ಹೊಂದತ್ತೆ. ಕ್ಲೋರಿನ್ ಒಂದು ಎಲೆಕ್ಟ್ರಾನನ್ನು ಪಡೆದುಕೊಂಡು ಋಣ ಆವೇಶವನ್ನು ಹೊಂದತ್ತೆ. ಇಲ್ಲಿ ವಿಭಿನ್ನ ಅಯಾನುಗಳ ನಡುವೆ ಪರಸ್ಪರ Na ಮತ್ತು Cl ನಡುವೆ ಆಕರ್ಷಣೆ ಉಂಟಾಗಿ ಅಲ್ಲಿಯೂ ಕೂಡ NaCl ಉಂಟಾಗತ್ತೆ ಅಂತ ಹೇಳ್ತೀವಿ. ಇಲ್ಲಿ ಗಮನಿಸಬೇಕು, ಇದರಲ್ಲಿ ಕೂಡ ಸೋಡಿಯಂ Na ಅನ್ನೋದು ಒಂದು ಲೋಹವಾಗಿದೆ, Cl ಅಲೋಹವಾಗಿದೆ. ಯಾವಾಗಲೂ ಕೂಡ ಒಂದು ಲೋಹ ಇದ್ದರೆ ಇನ್ನೊಂದು ಏನಿರುತ್ತೆ ಅಂದರೆ ಅಲೋಹ ಇರುತ್ತೆ. ಇವೆರಡರ ನಡುವೆ ಏನು ಬಂಧ ಉಂಟಾಗತ್ತಲ್ಲ ಅದನ್ನೇ ನಾವು ಅಯಾನಿಕ್ ಬಂಧ ಅಂದ್ವಿ. ಈ ಸಂಯುಕ್ತಗಳಿಗೆ ಅಯಾನಿಕ್ ಸಂಯುಕ್ತ ಎಂದು ನಾವು ಹೇಳ್ತೇವೆ. ಕೊಟ್ಟಂಥ ಉದಾಹರಣೆಯಲ್ಲಿ KCl ಮತ್ತು NaCl ಎರಡೂ ಕೂಡ ಅಯಾನಿಕ್ ಸಂಯುಕ್ತವಾಗಿವೆ. ನಂತರ 3ನೇ HCl ನೋಡೋಣ. HClನಲ್ಲಿ ಏನಾಗುತ್ತೆ ಅಂದರೆ ವೆರಿ ಇಂಪಾರ್ಟೆಂಟು, ಇಲ್ಲಿ ಗಮನಿಸ್ಬೇಕು ನಾವು. ಇಲ್ಲಿ H ಅನ್ನೋದು ಕೂಡ ಒಂದು ಅಲೋಹ, Cl ಕೂಡ ಅಲೋಹ. ಎರಡೂ ಅಲೋಹಗಳೇ ಇರುವುದರಿಂದ, ಎರಡೂ ಕೂಡ ಅಲೋಹಗಳೇ ಆಗಿರುವುದರಿಂದ ನಾವು ಗಮನಿಸಬೇಕು, ಇಲ್ಲಿ ಅಯಾನಿಕ್ ಬಂಧ ಉಂಟಾಗುವುದಿಲ್ಲ ಅಂತೇಳಿ ಹೇಳ್ತೀವಿ. ಯಾಕಂದರೆ ಎರಡೂ ಅಲೋಹಗಳು ಎರಡೂ ಕೂಡ ಎಲೆಕ್ಟ್ರಾನ್ಗಳನ್ನು ಪಡೆದುಕೊಳ್ಳಲು ತಯಾರಿವೆ, ಎಲೆಕ್ಟ್ರಾನ್ಗಳನ್ನು ಪಡೆದುಕೊಳ್ಳುತ್ತವೆ. ಹೀಗಾಗಿ ಇಲ್ಲಿ ಅಯಾನಿಕ್ ಬಂಧ ಉಂಟಾಗುವುದು ಸಾಧ್ಯವಿಲ್ಲ. ಹೀಗಾಗಿ HCl ಕೂಡ ಏನು ಅಂದರೆ ಇದೊಂದು ಅಯಾನಿಕ್ ಸಂಯುಕ್ತವಲ್ಲ ಅಂತೇಳಿ ನಾವು ಹೇಳ್ತೀವಿ. ಮುಂದಿನ ಉದಾಹರಣೆಯನ್ನು ನಾವು ನೋಡುವುದಾದರೆ ಸೇಮ್ ಥಿಂಗ್ ಯಾವುದು ಅಂತಂದರೆ CCl4.
CCl4. ಇಲ್ಲಿ ನೋಡಿದ್ವಿ ಅಂತಂದರೆ ಇಲ್ಲಿಯೂ ಕೂಡ ಏನಾಗುತ್ತೆ ಅಂದರೆ ಕಾರ್ಬನ್ನು ಒಂದು ಅಲೋಹವಾಗಿದೆ ಅಂತ ಹೇಳ್ತೀವಿ, Cl ಕೂಡ ಅಲೋಹ ಆಗಿದೆ, ಎರಡೂ ಕೂಡ ಇಲ್ಲಿ ಅಲೋಹನೇ ಆಗಿರುವುದರಿಂದ ಇಲ್ಲಿ ಕೂಡ ಅಯಾನಿಕ್ ಬಂಧ ಉಂಟಾಗುವುದಿಲ್ಲ ಎಂಬ ನಿರ್ಣಯಕ್ಕೆ ನಾವು ಬರ್ತೇವೆ. ಅರ್ಥ ಇಷ್ಟೇ. ಕೊಟ್ಟಂಥ ಉದಾಹರಣೆಯಲ್ಲಿ 2 ಮತ್ತು 3 ಎರಡೂ ಕೂಡ ಅಯಾನಿಕ್ ಸಂಯುಕ್ತವಾಗಿಲ್ಲ ಎಂದು ನಾವು ಹೇಳ್ತೇವೆ, HCl ಮತ್ತು CCl4. ಅಂದರೆ ಒಂದು ಅಂಶವನ್ನು ಗಮನಿಸಬೇಕು, ಅಯಾನಿಕ್ ಬಂಧ ಉಂಟಾಗಬೇಕು ಅಂತಂದರೆ, ಅಯಾನಿಕ್ ಸಂಯುಕ್ತಗಳು ಉಂಟಾಗಬೇಕು ಅಂದರೆ ಒಂದು ಲೋಹ ಇರುತ್ತೆ, ಇನ್ನೊಂದು ಕಡ್ಡಾಯವಾಗಿ ಅಲೋಹ ಇರುತ್ತೆ ಅಂತ ಹೇಳ್ತೀವಿ. ಎರಡೂ ಲೋಹಗಳೇ ಇದ್ದರೆ ಅಥವಾ ಎರಡೂ ಅಲೋಹಗಳೇ ಇದ್ದರೆ ಅಲ್ಲಿ ಅಯಾನಿಕ್ ಬಂಧ ಉಂಟಾಗುವುದು ಸಾಧ್ಯವಿಲ್ಲ ಎಂಬುದನ್ನು ನೆನಪಿನಲ್ಲಿಟ್ಕೊಳ್ಬೇಕಾದಂಥ ಒಂದು ಮುಖ್ಯವಾದ ಸಂಗತಿ. ನೆಕ್ಸ್ಟು ಒಂದು ಉದಾಹರಣೆ ಹೀಗಿದೆ. ಪ್ರಶ್ನೆ, 3 ಧಾತುಗಳನ್ನು ಕೊಟ್ಟಿದ್ದಾರೆ, X, Y ಮತ್ತು Z. 3 ಧಾತುಗಳನ್ನು ಕೊಟ್ಟಿದ್ದಾರೆ. X 2 4 ಅಂತಿದೆ, Y ಏನಂತದೆ ಎಲೆಕ್ಟ್ರಾನ್ ವಿನ್ಯಾಸ 2 4, Yದು 2 7 ಅಂತಿದೆ, Zದ್ದು ಎಲೆಕ್ಟ್ರಾನ್ ವಿನ್ಯಾಸ 2 1 ಅಂತಿದೆ. ಸೊ ಇಲ್ಲಿ ಯಾವ ಎರಡು ಧಾತುಗಳು ಸೇರಿ ಅಯಾನಿಕ್ ಸಂಯುಕ್ತ ಉಂಟಾಗುತ್ತದೆ, ಸರಿಯಾದ ಸೂತ್ರ ಬರೆಯಿರಿ ಎನ್ನುವಂಥ ಪ್ರಶ್ನೆ ಇದೆ. ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ, A X2Y, B YZ, C XZ3 ಅಂತಿದೆ, ಆಮೇಲೆ Y2Z ಅಂತ ಇದೆ. 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಯಾವ ಎರಡು ಧಾತುಗಳು ಸೇರಿ ಅಯಾನಿಕ್ ಸಂಯುಕ್ತ ಉಂಟಾಗುತ್ತದೆ ಅನ್ನೋದು ಪ್ರಶ್ನೆ. ಇಲ್ಲಿ ನಾವು ಗಮನಿಸಬೇಕು, ಎಕ್ಸ್ ಅನ್ನು ನೋಡಿದ್ವಿ ಅಂತಂದರೆ 2 4, ಇಲ್ಲಿ ವೆಲೆನ್ಸ್ ಎಲೆಕ್ಟ್ರಾನ್ 4 ಇದೆ. ವೆಲೆನ್ಸ್ ಎಲೆಕ್ಟ್ರಾನ್ 4 ಇದೆ ಅಂದರೆ ನಮ್ಗೆ ಗೊತ್ತಾಗಬೇಕು ಇದು ಕಾರ್ಬನ್ ಇದೆ ಅಂತಂದರೆ ಇಲ್ಲಿ ಅಯಾನಿಕ್ ಬಂಧ ಉಂಟಾಗುವುದಿಲ್ಲ ಎಂದು ಹೇಳುತ್ತೇವೆ. ನಂತರ ಜಡ್ಡಿಗೆ ಹೋಗೋಣ. ಜಡ್ ಇಲ್ಲಿ ಗಮನಿಸಬಹುದು 2 1 ಅಂತಿದೆ, ಎಲೆಕ್ಟ್ರಾನ್ ವಿನ್ಯಾಸ 2 1 ಅಂತಂದರೆ ಇದರ ಪರಮಾಣು ಸಂಖ್ಯೆ 3. ಪರಮಾಣು ಸಂಖ್ಯೆ 3 ಆಗಿರುವಂಥ ಧಾತು ಯಾವುದು ಅಂತಂದರೆ ನಮಗೆ ಗೊತ್ತು, ಲಿಥಿಯಂ. ಪರಮಾಣು ಸಂಖ್ಯೆ 3 ಆಗಿರುವ ಧಾತು ಲಿಥಿಯಂ ಆಗಿರುತ್ತೆ. ಇನ್ನೊಂದು ನೆಕ್ಸ್ಟ್ ಇಲ್ಲಿ ಗಮನಿಸಬೇಕು ಏನು ಅಂತಂದರೆ, ಇದು ಜಡ್ ಏನಿದೆ ಅಲ್ಲ 2 1, ಇಲ್ಲಿ ಇದರದ್ದು ವೆಲೆನ್ಸ್ ಎಲೆಕ್ಟ್ರಾನ್ 1 ಇದೆ. ವೆಲೆನ್ಸ್ ಎಲೆಕ್ಟ್ರಾನ್ 1 ಇರುವುದರಿಂದ ಅದೇನು ಮಾಡುತ್ತೆ ಅಂದರೆ ಆ ಎಲೆಕ್ಟ್ರಾನನ್ನು ಬಿಟ್ಕೊಡುತ್ತೆ. ಯಾವುದಕ್ಕೆ ಬಿಟ್ಕೊಡುತ್ತೆ ಅಂತಂದರೆ ಅದು ವಾಯ್ ಅಂತ ಏನಿದೆ ಅಲ್ಲ, ವಾಯ್ಗೆ ಅದು ಎಲೆಕ್ಟ್ರಾನನ್ನು ಬಿಟ್ಕೊಡುತ್ತೆ. ವಾಯ್ದು ಇಲ್ಲಿ 2 7 ಅಂತಿದೆ. ಸೊ ಇಲ್ಲೇನಾಗತ್ತೆ ಅಂದರೆ ಎಲೆಕ್ಟ್ರಾನನ್ನು ಜಡ್ ತನ್ನ ಹೊರ ಕವಚದಲ್ಲಿ 1 ಎಲೆಕ್ಟ್ರಾನನ್ನು ಅದು ವಾಯಿಗೆ ಬಿಟ್ಕೊಡತ್ತೆ ಅಂತ ಹೇಳ್ತೀವಿ. ಹೀಗಾಗಿ ಲಿಥಿಯಂ ಏನಿದೆ ಅಲ್ಲ, 1 ಎಲೆಕ್ಟ್ರಾನನ್ನು ಬಿಟ್ಟುಕೊಟ್ಟು ಧನಾವೇಶ Li+ ಧನಾವೇಶವನ್ನು ಪಡ್ಕೊಳ್ಳುತ್ತೆ. ಇಲ್ಲಿ ನಾವು ಗಮನಿಸಬೇಕು, ಜೆಡ್ 2 7 ಅಂತ ವಾಯಿ 2 7 ಅಂತಿದೆ. ಪರಮಾಣು ಸಂಖ್ಯೆ 2 7 ಅಂದರೆ ಅದರ ಪರಮಾಣು ಸಂಖ್ಯೆ 9. ಪರಮಾಣು ಸಂಖ್ಯೆ 9 ಇರುವಂಥ ಧಾತು ಯಾವುದು ಅಂತಂದರೆ ಅದನ್ನೇ ನಾವು ಫ್ಲೂರಿನ್ ಅಂತ ಹೇಳ್ತೀವಿ. ಎಫ್ ಫ್ಲೂರಿನ್ ಅಂತ ಹೇಳ್ತೀವಿ. ಸೊ ಇಲ್ಲೇನಾಗತ್ತೆ ಅಂದರೆ ಲಿಥಿಯಂನಿಂದ ಹೊರ ಕವಚದಲ್ಲಿರುವ 1 ಎಲೆಕ್ಟ್ರಾನನ್ನು ಅದು ಬಿಟ್ಟುಕೊಟ್ಟು ಅದು ಧನಾವೇಶವನ್ನು ಪಡ್ಕೊಳ್ಳುತ್ತೆ. ಫ್ಲೂರಿನ್ ಏನು ಮಾಡುತ್ತೆ ಅಂದರೆ ಆ 1 ಎಲೆಕ್ಟ್ರಾನನ್ನು ಪಡೆದುಕೊಂಡು ಅದು ಫ್ಲೂರೈಡ್ ಅಯಾನ್ ಆಗುತ್ತೆ, ಅಂದರೆ ಅದು ಋಣಾವೇಶವನ್ನು ಪಡೆದುಕೊಳ್ಳುತ್ತೆ. ಹೀಗಾಗಿ ಲಿಥಿಯಂ ಮತ್ತು ಫ್ಲೂರೈಡ್ ಇವೆರಡರ ನಡುವೆ ಒಂದು ಆಕರ್ಷಣೆ ಏರ್ಪಟ್ಟು, ಧನಾವೇಶ ಮತ್ತು ಋಣಾವೇಶದ ನಡುವೆ ಒಂದು ಆಕರ್ಷಣೆ ಏರ್ಪಟ್ಟು ಅಲ್ಲೇನಾಗತ್ತೆ ಅಂದರೆ ಲಿಥಿಯಂ ಫ್ಲೂರೈಡ್ LiF ಉಂಟಾಗತ್ತೆ ಅಂತೇಳಿ ನಾವು ಹೇಳ್ತೀವಿ. ಹಾಗಾದರೆ ಇಲ್ಲಿ ಯಾವ ಎರಡು ಧಾತುಗಳು ಸೇರಿ ಅಯಾನಿಕ್ ಸಂಯುಕ್ತ ಉಂಟಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸರಿಯಾದ ಉತ್ತರ ವಾಯ್ ಮತ್ತು ಜೆಡ್. ವಾಯ್ 2 ಮತ್ತು 7 ಇತ್ತು, ಅದರ ಎಲೆಕ್ಟ್ರಾನ್ ವಿನ್ಯಾಸ. ಜೆಡ್ 2 ಮತ್ತು 1 ಇತ್ತು. ಇವೆರಡರ ನಡುವೆ ವಾಯ್ ಮತ್ತು ಜೆಡ್ ನಡುವೆ ಏನಾಗುತ್ತೆ ಅಂದರೆ ಅಲ್ಲಿ ಎರಡು ಧಾತುಗಳು ಸೇರಿ ಅಯಾನಿಕ್ ಸಂಯುಕ್ತ ಉಂಟಾಗುತ್ತದೆ. ಹೀಗಾಗಿ YZ ಅನ್ನುವಂಥದ್ದು ಸರಿಯಾದ ಉತ್ತರ ಎಂಬ ನಿರ್ಣಯಕ್ಕೆ ನಾವು ಬರ್ತೇವೆ. ಮುಂದಿನ ಒಂದು ಪ್ರಶ್ನೆ, X ಮತ್ತು Yಗಳ ನಡುವಿನ ಕ್ರಿಯೆಯಿಂದಾಗಿ, ವೆರಿ ಇಂಪಾರ್ಟೆಂಟ್, X ಮತ್ತು Y
ಇವೆರಡರ ನಡುವಿನ ಕ್ರಿಯೆಯಿಂದಾಗಿ ಏನಾಗುತ್ತೆ ಅಂದರೆ ಜಡ್ ಸಂಯುಕ್ತ ಉಂಟಾಗಿದೆ ಅಂತ ಹೇಳ್ತೀವಿ. ಎಕ್ಸ್ ಇಲ್ಲಿ ಏನು ಮಾಡುತ್ತೆ ಅಂದರೆ ಇದು ಎಲೆಕ್ಟ್ರಾನನ್ನು ಬಿಟ್ಟುಕೊಡುತ್ತೆ. ಎಕ್ಸ್ ಎಲೆಕ್ಟ್ರಾನ್ ಬಿಟ್ಟುಕೊಡುತ್ತೆ, ವಾಯ್ ಎಲೆಕ್ಟ್ರಾನನ್ನು ಪಡೆದುಕೊಳ್ಳುತ್ತೆ. ಜಡ್ ಸಂಯುಕ್ತ ಉಂಟಾಗಿದೆ. ಹೌದು, ಇವುಗಳಲ್ಲಿ ಯಾವ ಗುಣಲಕ್ಷಣವನ್ನು ಜಡ್ ತೋರ್ಪಡಿಸುವುದಿಲ್ಲ ಅನ್ನುವಂಥ ಪ್ರಶ್ನೆ ಇದೆ. ಇಲ್ಲಿ ಗಮನಿಸಬೇಕು, ಇಲ್ಲಿ ಎಕ್ಸ್ ಎಲೆಕ್ಟ್ರಾನ್ ಬಿಟ್ಟುಕೊಡತ್ತೆ ಅಂದರೆ ಎಕ್ಸ್ ಒಂದು ಲೋಹವಾಗಿರುತ್ತೆ ಅಂತ ಹೇಳ್ತೀವಿ. ವಾಯ್ ಎಲೆಕ್ಟ್ರಾನ್ ಪಡೆದುಕೊಳ್ಳುತ್ತೆ ಅಂದರೆ ಅದೊಂದು ಅಲೋಹವಾಗಿದೆ ಅಂತ ಹೇಳ್ತೀವಿ. ಲೋಹ ಅಲೋಹಗಳು ಸೇರಿಕೊಂಡು ಯಾವಾಗಲೂ ಕೂಡ ಎಲೆಕ್ಟ್ರಾನ್ ವರ್ಗಾವಣೆಯಿಂದ ಅಲ್ಲಿ ಏನಾಗುತ್ತೆ, ಸಂಯುಕ್ತ ಉಂಟಾಗುತ್ತಲ್ಲ, ಅದನ್ನು ನಾವು ಏನಂತ ಕರಿತೀವಿ ಅಂದರೆ ಗೊತ್ತಾಗಬೇಕು, ಅದು ಅಯಾನಿಕ್ ಸಂಯುಕ್ತವಾಗಿರುತ್ತೆ ಅಂತೇಳಿ. ಇವುಗಳಲ್ಲಿ ಯಾವುದೋ ಒಂದು ಆ ಒಂದು ಗುಣಲಕ್ಷಣವನ್ನು ಜಡ್ ತೋರ್ಪಡಿಸುವುದಿಲ್ಲ, ಜಡ್ ಸಂಯುಕ್ತ ತೋರ್ಪಡಿಸುವುದಿಲ್ಲ ಅಂತ ಪ್ರಶ್ನೆ ಇದೆ. ಎ ಹೆಚ್ಚಿನ ಕರಗುವ ಬಿಂದು, ಬಿ ಕಡಿಮೆ ಕರಗುವ ಬಿಂದು, ಸಿ ದ್ರವಿಸಿದ ಸ್ಥಿತಿಯಲ್ಲಿ ವಿದ್ಯುತ್ತನ್ನು ಹರಿಬಿಡುತ್ತದೆ, ಡಿ ಘನ ಸ್ಥಿತಿಯಲ್ಲಿರುತ್ತದೆ. ಇದಕ್ಕೆ ಇದಕ್ಕೆ ಯಾವ ಗುಣಲಕ್ಷಣವನ್ನು ಜಡ್ ತೋರ್ಪಡಿಸುವುದಿಲ್ಲ, ಜಡ್ ಸಂಯುಕ್ತ ಅಂದಾಗ ನಮಗೆ ಗೊತ್ತಿರಬೇಕು ಅಯಾನಿಕ್ ಸಂಯುಕ್ತಗಳ ಗುಣಲಕ್ಷಣ ಗೊತ್ತಿರಬೇಕು. ಒಂದೇನು ಅಂದರೆ ಅಯಾನಿಕ್ ಸಂಯುಕ್ತಗಳು ಯಾವಾಗಲೂ ಹೆಚ್ಚಿನ ಕರಗುವ ಬಿಂದುವನ್ನು ಹೊಂದಿರುತ್ತೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಆಪ್ಷನ್ ಏನು ಅಂದರೆ ಅವು ಯಾವಾಗಲೂ ದ್ರವಿಸಿದ ಸ್ಥಿತಿಯಲ್ಲಿ ವಿದ್ಯುತ್ತನ್ನು ಹರಿಬಿಡುತ್ತವೆ, ಇದು ಕೂಡ ಸತ್ಯ. ಆಮ್ಯಾಗ ಅಯಾನಿಕ್ ಸಂಯುಕ್ತಗಳು ಘನ ಸ್ಥಿತಿಯಲ್ಲಿರುತ್ತವೆ ಅನ್ನೋದು ಕೂಡ ಸತ್ಯ. ಹಾಗಾದರೆ ಯಾವ ಗುಣಲಕ್ಷಣ ತೋರ್ಪಡಿಸುವುದಿಲ್ಲ ಎಂದಾಗ ಅದಕ್ಕೆ ಸರಿಯಾದ ಉತ್ತರ ಕಡಿಮೆ ಕರಗುವ ಬಿಂದು ಹೊಂದಿರುತ್ತವೆ ಅನ್ನೋದು ಏನು ಅಂದರೆ ಈ ಗುಣಲಕ್ಷಣವನ್ನು ಅವು ಯಾವಾಗಲೂ ಕೂಡ ತೋರ್ಪಡಿಸುವುದಿಲ್ಲ ಎಂದು ಹೇಳುತ್ತೇವೆ. ಈ ರೀತಿಯ ಹಲವಾರು ಪ್ರಶ್ನೆಗಳನ್ನು ಮುಂದಿನ ವಿಡಿಯೋದಲ್ಲಿ ಚರ್ಚಿಸೋಣ. ಧನ್ಯವಾದಗಳು.